ಮೋದಿ ಪ್ರಮಾಣ ವಚನಕ್ಕೆ 2 ಗಂಟೆಗಳು ಬಾಕಿ ಉಳಿದಿರುವಂತದ್ದು. ಸಂಜೆ 7:15ಕ್ಕೆ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅಂದ್ರೆ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ. 7:15ಕ್ಕೆ ಸರಿಯಾಗಿ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಈ ಮುಖೇನವಾಗಿ ನರೇಂದ್ರ ಮೋದಿ ಪಟ್ಟಾಭಿಷೇಕ ಮಹೋತ್ಸವದ ಸಂಭ್ರಮ ಬಹಳ ಜೋರಾಗಿದೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯ ಗಲ್ಲಿಗಳಲ್ಲೂ ಬಹಳ ಸಂಭ್ರಮ ಇದೆ. ನರೇಂದ್ರ ಮೋದಿ ಅವರಿಗೆ ಶುಭ ಕೋರ್ತಾ ಇರುವಂತ ಫ್ಲೆಕ್ಸ್ಗಳು, ಬ್ಯಾನರ್ಗಳು ಎಲ್ಲೆಡೆ ದೆಹಲಿಯಲ್ಲಿ ರಾರಾಜಿಸ್ತಾ ಇವೆ. ಅದರಂತೆ ಮೋದಿ, ನಾನು ಈಗ ತಾನೇ ಹೇಳಿದಾಗೆ, ರಾಷ್ಟ್ರಪತಿ ಭವನದಲ್ಲಿ 7:15 ಸುಮಾರಿಗೆ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋರಿದ್ದಾರೆ. ಕೇವಲ ಮೋದಿ ಮಾತ್ರ ಅಲ್ಲ, ಅವರ ಸಂಪುಟಕ್ಕೂ ಕೂಡ ಇವತ್ತು ಸೇರ್ಪಡೆ ಕಾರ್ಯ ಆಗುತ್ತೆ. ನರೇಂದ್ರ ಮೋದಿ ಅವರ ಜೊತೆಗೆ 63 ಸಂಸದರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಲಾಗುತ್ತೆ. ಮಿತ್ರ ಪಕ್ಷಗಳಿಗೆ 12 ಸ್ಥಾನ ಮೀಸಲಿಡಲಾಗಿದೆ. ಹೊಸಬರಿಗೆ ಚಾನ್ಸ್ ಕೊಡುವ ಚಾನ್ಸಸ್ ಇದೆ. ಟಿಡಿಪಿ, ಜೆಡಿಯುಗೆ ತಲಾ 2 ಸಚಿವ ಸ್ಥಾನಗಳ ಸಾಧ್ಯತೆ ಇದೆ. ಜೆಡಿಎಸ್, ಶಿವಸೇನೆ ಹಾಗೆ HAM, RPI, ಅಪ್ನಾದಳ್ ಹಾಗೆ AJSಗೂ ಕೂಡ ತಲಾ 1 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಹಾಗೆ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಅಶ್ವಿನಿ ವೈಷ್ಣವ್, ಪಿಯೂಷ್ ಗೋಯಲ್, ಕಿರಣ್ ರಿಜಿಜು, ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ, ಕಳೆದ ಬಾರಿಯ ಕ್ಯಾಬಿನೆಟ್ನಲ್ಲಿ ಕಳೆದ ಬಾರಿಯ ಸರ್ಕಾರದಲ್ಲಿ ಇವರೆಲ್ಲ ಸಚಿವರಾಗಿದ್ದಂಥವ್ರು, ಕ್ಯಾಬಿನೆಟ್ನಲ್ಲಿದ್ದಂಥವ್ರು. ಸೊ ಇವ್ರುಗಳೆಲ್ಲರಿಗೂ ಕೂಡ ಮತ್ತೆ ಈಗ ಚಾನ್ಸ್ ಸಿಗುವಂತ ಚಾನ್ಸಸ್ ಇದೆ. ನಾನು ಈಗ ತಾನೇ ಹೆಸರು ಹೇಳ್ತಾ ಹೋದ್ನಲ್ಲ, ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಅಶ್ವಿನಿ ವೈಷ್ಣವ್, ಪಿಯೂಷ್ ಗೋಯಲ್, ಕಿರಣ್ ರಿಜಿಜು, ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ ಇವರಿಗೆ ಮತ್ತೆ ಈಗ ಸಚಿವ ಸ್ಥಾನ ಸಿಗೋದಂತ ಚಾನ್ಸಸ್ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮೋದಿ ಸಂಪುಟ ಸೇರೋ ಸಾಧ್ಯತೆ ಇದೆ. ಇವತ್ತು JP ನಡ್ಡಾ ಕೂಡ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ ಇದೆ. ಸದ್ಯ ಅವರು ಕಳೆದ ಬಾರಿ ಏಪ್ರಿಲ್ನಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ರು. ಹಿಂದೆ ಹಿಮಾಚಲ್ ಪ್ರದೇಶದಿಂದ ಅವರು ರಾಜ್ಯಸಭೆಯನ್ನು ಪ್ರತಿನಿಧಿಸ್ತಾ ಇದ್ರು. ಈಗ ಗುಜರಾತ್ ರಾಜ್ಯಸಭೆಯ ಸದಸ್ಯ ಅವರು, ಅಥವಾ ಗುಜರಾತ್ನಿಂದ ಕಳಿಸ್ಕೊಟ್ಟಿರುವಂತಹ ರಾಜ್ಯಸಭಾ ಸದಸ್ಯ ನಡ್ಡಾಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಗೊತ್ತಾಗ್ತಾ ಇದೆ. ಇದು ಹಿಮಾಚಲ್ ಪ್ರದೇಶ ಕೋಟಾದಿಂದ ಅವರಿಗೆ ಮಂತ್ರಿಗಿರಿ ಕೊಡುವಂತ ಚಾನ್ಸಸ್ ಇದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ನಡ್ಡಾ ಈ ಮುಖೇನವಾಗಿ ರಾಜೀನಾಮೆ ಕೊಡಬೇಕಾಗುತ್ತೆ. ಸೊ JP ನಡ್ಡಾ ಈಗ ಮೋದಿ ಸಂಪುಟ ಸೇರುವಂತ ಎಲ್ಲ ಸಾಧ್ಯತೆ ಇದೆ. ಆಮೇಲೆ ಏನು ಹೊಸ್ತಲ್ಲ, ಅವರಿಗೆ 2014 ಅಂದ್ರೆ ಮೋದಿ ಪ್ರಥಮ ಬಾರಿಯ ಸರ್ಕಾರದ ಸಂದರ್ಭದಲ್ಲೂ ಕೂಡ ಅವರು ಮೋದಿ ಸಂಪುಟದಲ್ಲಿದ್ದರು. ಆಗ ಅವರು ಆರೋಗ್ಯ ಹಾಗೆ ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಇದೀಗ ಮತ್ತೆ ಅವರು ಮೋದಿ ಪ್ರಧಾನಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ, ಅವರ ಮೂರನೇ ಅವಧಿಯ ಸಂದರ್ಭದಲ್ಲಿ ಮತ್ತೆ ಈಗ ಮೋದಿ ಸಂಪುಟ ಸೇರ್ಬೋದಂತ ಚಾನ್ಸಸ್ ಇದೆ. ನಾ ಈಗ ತಾನೇ ಹೇಳಿದಾಗೆ ಅವರು ರಾಜ್ಯಸಭಾ ಸದಸ್ಯ ಕೂಡ, ಗುಜರಾತ್ನಿಂದ ಆಯ್ಕೆಯಾಗಿರುವಂತಹ ರಾಜ್ಯಸಭಾ ಸದಸ್ಯ. ಸೊ ಅಂತ ಎಲ್ಲ ತಯಾರಿ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ JP ನಡ್ಡಾ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಡ್ಡಾ ಸ್ಥಾನಕ್ಕೆ ಬರೋದು ಯಾರು, ಯಾರಿಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಒಲಿಯುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಹುಟ್ಟಿಸ್ತಾ ಇರುವಂತಹ ಸಂಗತಿಯಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ JP ನಡ್ಡಾ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷ ಆಗುವಂಥದ್ದು ಯಾರು ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಹುಟ್ಟಿಸ್ತಾ ಇದೆ. ನಿತಿನ್ ಗಡ್ಕರಿ ಅವರಾಯ್ತು, ಆಮೇಲೆ ರಾಜನಾಥ್ ಸಿಂಗ್ ಅವರಾಯ್ತು, ಅಮಿತ್ ಶಾ ಆಯ್ತು, ಅದಾದ ನಂತರದಲ್ಲಿ ಈಗ JP ನಡ್ಡಾ ಕೂಡ ಆಯ್ತು. ಸೊ ಈಗ ಯಾರು? ಸೊ ನಡ್ಡಾ ಮಂತ್ರಿ ಆದ್ರೆ ತರವಾಗುವಂತ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಕುತೂಹಲವನ್ನ ಹುಟ್ಟಿಸ್ತಾ ಇದೆ. JP ನಡ್ಡಾ ಹೌದು, ಸತತವಾಗಿ ಮೂರನೇ ಬಾರಿಗೆ NDA ಸರ್ಕಾರ ರಚಿಸುವಂತ ನಿಟ್ಟಿನಲ್ಲಿ, ಬಿಜೆಪಿಯನ್ನ ಮುನ್ನಡೆಸುವಂತ ನಿಟ್ಟಿನಲ್ಲಿ ಯಶಸ್ಸು ಕಂಡಿದ್ದಾರೆ. ಹಾಗಂತ ಬಿಜೆಪಿ ಏಕಪಕ್ಷೀಯವಾಗಿ ಅವರು ಮೆಜಾರಿಟಿ ತೆಗೆದುಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಇದನ್ನ ಅವರ ಸೋಲು ಅಂತ ಪಕ್ಷ ಅದನ್ನ ಪರಿಗಣಿಸುತ್ತೋ, ಅಥವಾ ಇರೋದ್ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ನಿಟ್ಟಿನಲ್ಲಿ JP ನಡ್ಡಾ ಅವರ ಸಾಧನೆಯನ್ನು ಹೇಗೆ ಕನ್ಸಿಡರ್ ಆಗಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕಿದೆ. ಅದು ಪಕ್ಷದ ಆಂತರಿಕ ವಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ಚರ್ಚೆಗಳು ಕೂಡ ಆಗಿದೆ. ಬಟ್ ಅದೇನೇ ಇದ್ರೂ ಕೂಡ ಇದೀಗ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ವ್ಯವಸ್ಥೆ ಆಗಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಅವರು ಈಗ ತಮ್ಮ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂದೆ ಯಾರು ಅನ್ನುವಂಥದ್ದು ಕೂಡ ಕುತೂಹಲವನ್ನು ಹುಟ್ಟಿಸ್ತಾ ಇದೆ. ಹೇಳಿ ಕೇಳಿ ಈಗ ಬಿಜೆಪಿ ಮುಂದೆ ಇರುವಂಥದ್ದು ಕಳೆದ 2 ಟರ್ಮಿಗೆ ಹೋಲಿಸ್ಕೊಂಡ್ರೆ ಬಹಳ ಕಷ್ಟದ ಸನ್ನಿವೇಶ. ಯಾಕಂತ ಅಂದರೆ ಒಂದು ಸಿಂಗಲ್ ಮೆಜಾರಿಟಿ ಪಡೆಯೋದಕ್ಕೆ ಪಕ್ಷಕ್ಕೆ ಸಾಧ್ಯ ಆಗಲಿಲ್ಲ.
ಈ ಕಾರಣಕ್ಕಾಗಿ. ಹಾಗಾಗಿ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದ್ರ ಜೊತೆಗೇ ಹಲವು ರಾಜ್ಯಗಳಿಗೆ ಸಂಬಂಧ ಮಹಾರಾಷ್ಟ್ರ ಅಂತ ರಾಜ್ಯ ಸೇರಿದಾಗೆ ಬಹಳಷ್ಟು ರಾಜ್ಯಗಳ ವಿಧಾನಸಭಾ ಚುನಾವಣೆ ಕೂಡ ಈ ಸದ್ಯದಲ್ಲೇ ಬರೋದಿದೆ. ಸೊ ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಯಾರನ್ನ ಆಯ್ಕೆ ಮಾಡ್ತಾರೆ ಏನು ಎತ್ತ ಅನ್ನುವಂಥದ್ದು ಕುತೂಹಲವನ್ನು ಹುಟ್ಟಿಸ್ತಾ ಇರುವಂಥ ಸಂಗತಿಯಾಗಿದೆ.